ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ಮ್ಯಾಮ್ ಮುಖದ ತುಂಬ ಅನ್ವಾಂಟೆಡ್ ಏರ್ ಇದೆ, ಮತ್ತು ಅಪ್ಪರ್ ಲಿಪ್ಸ್ ಮೇಲೆ ಆಗಿರ್ಬೋದು, ಅಂದರೆ ತುಟಿಯ ಮೇಲ್ಭಾಗದಲ್ಲಿ ಬೇಡವಾದ ಕೂದಲು ತುಂಬಾ ಇದೆ, ಏನು ಮಾಡಿದ್ರೂ ಸಹ ಕೂಡ ಹೋಗ್ತಿಲ್ಲ, ಆಗಾಗ ಥ್ರೆಡ್ಡಿಂಗ್ ಮಾಡ್ತೀನಿ ಅಂತ ಕೆಲವೊಬ್ರು ಹೇಳ್ತಾರೆ, ಮತ್ತು ವ್ಯಾಕ್ಸ್ ಮಾಡ್ಕೊಳ್ತೀನಿ ಅಂತ ತುಂಬ ಜನ ಹೇಳ್ತಾರೆ, ಮತ್ತು ರೇಸರ್ನ ಯೂಸ್ ಮಾಡ್ತೀನಿ ಅಂತ ತುಂಬ ಜನ ಹೇಳ್ತಿರ್ತಾರೆ. ಮತ್ತು ಒಂದು ವಾರದಲ್ಲಿ ಮತ್ತೆ ಅದು ಬರುತ್ತೆ. ಮತ್ತು ಬರುವಾಗಲೂ ಸಹ ಕೂಡ ತುಂಬಾ ನಮಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಯಾಕೆ ಅನ್ನೋದಾದರೆ ಸಣ್ಣದಾಗಿ ಬರುವಾಗ ಕ್ಲೀನಾಗಿ ಎದ್ದು ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಆ ಒಂದು ಅನ್ವಾಂಟೆಡ್ ಹೇರ್ ಅಂತ. ಸೊ ಆ ರೀಸನ್ಗಾಗಿ ನಾನು ಈ ದಿನ ನಿಮಗೆ ಆ ಅನ್ವಾಂಟೆಡ್ ಹೇರ್ ಶಾಶ್ವತವಾಗಿ ಹೋಗ್ಲಾಡ್ಸೋದಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಮನೆ ಮದ್ದನ್ನು, ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅನ್ನೋದು ಇಲ್ಲದೇ ಆ ಒಂದು ಫೇಶಿಯಲ್ ಅನ್ವಾಂಟೆಡ್ ಏರ್ನ ಯಾವ ರೀತಿಯಾಗಿ ರಿಮೂವ್ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ತುಂಬಾ ಸಿಂಪಲ್ಲಾಗಿ ಮನೆಯಲ್ಲಿ ರೆಡಿ ಮಾಡ್ಕೊಳ್ಬಹುದು, ಮತ್ತು ನಿಮಗೆ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ರಿಸಲ್ಟ್ ಕೊಡುತ್ತೆ. ನಿಮಗೆ ಫೇಶಿಯಲ್ ಅನ್ವಾಂಟೆಡ್ ಏರ್ನ ರಿಮೂವ್ ಮಾಡೋದಕ್ಕೆ ಮೊದಲನೇದಾಗಿ ತುಂಬಾ ಹೆಲ್ಪ್ ಮಾಡುವಂತಹ ಒಂದು ಇಂಗ್ರೀಡಿಯೆಂಟ್ ಬಂದು ಕಸ್ತೂರಿ ಅರಿಶಿನ. ಸೊ ಈ ಒಂದು ಕಸ್ತೂರಿ ಅರಿಶಿನ ನಿಮಗೆ ಎಲ್ಲ ಒಂದು ಫ್ಯಾನ್ಸಿ ಸ್ಟೋರ್, ಗ್ರಂಥಿಕೆ ಅಂಗಡಿಗಳಲ್ಲೂ ಮತ್ತು ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಅನ್ನೋದಾದರೆ ನಿಮಗೇನಾದರೂ ಅರಿಶಿನದ ಕೊಂಬು ಏನಾದರೂ ಸಿಗುತ್ತೆ ಅನ್ನೋದಾದರೆ ಸೊ ಅದನ್ನೇ ಪುಡಿ ಮಾಡಿ ಯೂಸ್ ಮಾಡಿ, ಇನ್ನೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಾನು ಇಲ್ಲಿ ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ತೂರಿ ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ. ನಂತರ ಒಂದೇ ಒಂದು ಚಿಟಿಕೆ ಆಗೋಷ್ಟು ಬೇಕಿಂಗ್ ಸೋಡಾ, ಅಂದರೆ ನಾವು ಇಡ್ಲಿ, ದೋಸೆ ಮತ್ತು ವಡೆ, ಬೋಂಡಾಗೆಲ್ಲ ಯೂಸ್ ಮಾಡ್ತಿರಲ್ವ, ಆ ಒಂದು ಬೇಕಿಂಗ್ ಸೋಡಾ ಅಂತ ಸಹ ಕೂಡ ಕರೀತಾರೆ. ಇನ್ನು ಕೆಲವೊಬ್ಬರು ಇಡ್ಲಿ ಸೋಡಾ ಮತ್ತು ದೋಸೆ ಸೋಡಾ ಅಂತ ಸಹ ಕೂಡ ಕರೀತಾರೆ. ಸೊ ಆ ಒಂದು ಸೋಡಾವನ್ನು ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಇದು ಸಹ ಕೂಡ ಅಷ್ಟೇ ಮೇಯ್ನಾಗಿ ಅನ್ವಾಂಟೆಡ್ ಹೇರ್ನ ರಿಮೂವ್ ಮಾಡೋದ್ರಲ್ಲಿ, ಮತ್ತು ಆ ಒಂದು ಜಾಗದಲ್ಲಿ ಆ ಒಂದು ಹೇರ್ ಬರದೇ ಇರೋ ರೀತಿ ಸಹ ಕೂಡ ತಡೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇವೆರಡು ಸಹ ಕೂಡ ಡ್ರೈ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಸೊ ಆ ರೀಸನ್ಗೆ ಇದು ಮೊದಲನೇದಾಗಿ ಚೆನ್ನಾಗಿ ಒಂದಕ್ಕೊಂದು ಬೆರೆಯುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇದಕ್ಕೆ ಒಂದು 4ರಿಂದ 5 ಹನಿಗಳಾಗುವಷ್ಟು ಜೇನುತುಪ್ಪ ಹನಿ. ಇದು ಸಂಪೂರ್ಣವಾಗಿ ಆಪ್ಷನಲ್ ಸ್ನೇಹಿತರೆ. ಯಾಕೆ ಅನ್ನೋದಾದರೆ ಆ ಒಂದು ಹೇರ್ ರಿಮೂವ್ ಆದ ನಂತರ ಏನಾಗುತ್ತೆ ಅನ್ನೋದಾದರೆ ಆ ಒಂದು ಪ್ಲೇಸ್ ಅನ್ನೋದು ತುಂಬಾ ಡ್ರೈ ಆಗುತ್ತೆ. ಸೊ ಆ ರೀಸನ್ಗೆ ಆ ರೀತಿಯಾಗಿ ಆಗಬಾರ್ದು ಅಂತ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಸುಮಾರು ನಾನು ಒಂದು 1/4 ಟೀ ಸ್ಪೂನ್ ಆಗೋಷ್ಟೇ ಹಾಕ್ಕೊಂಡಿದ್ದೀನಿ. ನೋ ಪ್ರಾಬ್ಲಮ್, ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅನ್ನೋದಾದರೆ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ಕೊಳ್ಳಿ. ಸೊ ನಂತರ ಏನು ಮಾಡಬೇಕು ಅನ್ನೋದಾದರೆ ಇದನ್ನು ಸಂಪೂರ್ಣವಾಗಿ ಪೇಸ್ಟ್ ರೀತಿ ರೆಡಿ ಮಾಡ್ಕೊಳ್ಬೇಕು. ಸೊ ಆ ರೀಸನ್ಗೆ ಏನು ಮಾಡ್ತೀನಿ, ನಾನು ಇಲ್ಲಿ ಹಸಿ ಆಕಳಿನ ಹಾಲನ್ನು 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತೀನಿ. ನೀವು ಅರಿಶಿಣದ ಪುಡಿ ಎಷ್ಟು ತೆಗೆದುಕೊಂಡಿರ್ತೀರೋ ಸೊ ಅದೇ ಪ್ರಮಾಣದಲ್ಲಿ ಹಾಲನ್ನು ತೆಗೆದುಕೊಳ್ಬೇಕು. ಅಕಸ್ಮಾತ್ ಏನಾದರೂ ನಿಮ್ಮದು ಆಯಿಲಿ ಸ್ಕಿನ್ ಇತ್ತು ಅನ್ನೋದಾದರೆ ನೀವು ರೋಸ್ ವಾಟರ್ನ ಸಹ ಕೂಡ ಯೂಸ್ ಮಾಡ್ಕೊಳ್ಬಹುದು. ನಿಮಗೆ ಸೇಮ್ ರಿಸಲ್ಟ್ ಅನ್ನೋದು ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಆಗಿದೆ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಆದರೆ ಸಾಕಾಗುತ್ತೆ. ಯಾವುದೇ ಕಾರಣಕ್ಕೂ ತಿಕ್ಕಾಗೆಲ್ಲ ಸಹ ಕೂಡ ಈ ಒಂದು ಹೋಮ್ ರೆಮಿಡಿನ ಅಥವಾ ಈ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮಿಶ್ರಣವನ್ನು ಈ ಒಂದು ಕನ್ಸಿಸ್ಟೆನ್ಸಿಯಾಗಿದ್ದರೆ ಸಾಕಾಗುತ್ತೆ. ಸೊ ನಂತರ ಇದನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ, ಸೊ ಇದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ನೀವು ಯೂಸ್ ಮಾಡುವಂಥ ಸೋಪ್ ಅಥವಾ ಫೇಸ್ ವಾಶ್ನ ಯೂಸ್ ಮಾಡಿ. ನಂತರ ಈ ಒಂದು ಮಿಶ್ರಣವನ್ನು ಎಲ್ಲೆಲ್ಲಿ ಅನ್ವಾಂಟೆಡ್ ಏರ್ ಇರುತ್ತೋ, ಅಂದರೆ ಬೇಡವಾದ ಕೂದಲಿರುತ್ತೋ, ಲೈಕ್ ಅಪ್ಪರ್ ಲಿಪ್ಸ್ ಮೇಲೆ ಆಗಿರ್ಬೋದು, ಅಂದರೆ ತುಟಿಯ ಮೇಲ್ಭಾಗ ಆಗಿರ್ಬೋದು, ಕೆಲವೊಬ್ಬರಿಗೆ ಬೇರೆಡ್ ರೀತಿ ಬಂದುಬಿಡುತ್ತೆ, ಮತ್ತು ಅಂದರೆ ಗಡ್ಡ ಅಂತಾರಲ್ವ, ಸೊ ಅಲ್ಲಿ ಸಹ ಕೂಡ ಬಂದ್ಬಿಟ್ಟಿರುತ್ತೆ. ಸೊ ಆ ರೀಸನ್ಗೆ ಎಲ್ಲೆಲ್ಲಿ ಬಂದಿರುತ್ತೋ ಸೊ ಅಲ್ಲಿ ಮಾತ್ರ ಹಚ್ಕೊಳ್ಳಿ. ಫೇಸ್ ಎಲ್ಲ ಸಹ ಕೂಡ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲಿ ಬೇಡವಾದ ಕೂದಲಿರುತ್ತೋ ಅಲ್ಲಿ ಮಾತ್ರ ಹಚ್ಚಿ ಒಂದು 10ರಿಂದ 15 ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಂತರ ತಣ್ಣೀರಿಂದ ಆ ಒಂದು ಫೇಸ್ನ ನೀವು ವಾಶ್ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ. ಸೊ ಇದೇ ರೀತಿಯಾಗಿ ವೀಕ್ಲಿ ಒನ್ಸ್, ಅಂದರೆ ವಾರಕ್ಕೆ ಒಮ್ಮೆ, ಸೊ 1-2 ತಿಂಗಳ ಕಾಲ ನೀವು ಸತತವಾಗಿ ಇದನ್ನು ಅಪ್ಲೈ ಮಾಡ್ತಾ ಬಂದರೆ ಸೊ ಆ ಒಂದು ಬೇಡವಾದ ಕೂದಲು ಅನ್ನೋದು ಶಾಶ್ವತವಾಗಿ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ನಂತರ ಮುಂದೆ ಬರೋದು ಸಹ ಕೂಡ ಇಲ್ಲ. ಯಾಕೆ ಅನ್ನೋದಾದರೆ ಇಲ್ಲಿ ನಾವು ಮೇಯ್ನಾಗಿ ಕಸ್ತೂರಿ ಅರಿಶಿನ ಮತ್ತು ಬೇಕಿಂಗ್ ಸೋಡಾನ ಯೂಸ್ ಮಾಡಿರೋ ರೀಸನ್ಗೆ ಆ ಒಂದು ಪ್ಲೇಸಲ್ಲಿ ಮತ್ತೆ ಆ ಒಂದು ಬೇಡವಾದ ಕೂದಲು ಅನ್ನೋದು ಬರೋದಿಲ್ಲ, ಶಾಶ್ವತವಾಗಿ ನಿವಾರಣೆ ಆಗುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ 100% ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಅಕಸ್ಮಾತ್ ನಿಮ್ದೇನಾದರೂ ಸೆನ್ಸಿಟಿವ್ ಸ್ಕಿನ್ ಇತ್ತು ಅನ್ನೋದಾದರೆ ದಯವಿಟ್ಟು ಇದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.